ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತಾಲೂಕಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಸತೀಶ್ ನಾಯ್ಕರವರೇ, ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಶಿಕ್ಷಕರೇ, ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಗಳೇ, ಕೊನೆಯ ಬ್ಯಾಚಿನ ವಿದ್ಯಾರ್ಥಿಗಳೇ, ಮಧ್ಯದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳೇ, STMC ಅವರೇ, ನಾ ಏನಾಗಬಾರ್ದು ಅನ್ಕೊಂಡಿರ್ತೀನಿ ಹಂಗೆ ಆಗ್ತದೆ. ಯಾಕಂತಂದ್ರೆ ಮಧ್ಯಾಹ್ನ ಇಟ್ಕೊಂಡಿದ್ದೀವಿ ನಾವು. ಕಾರ್ಯಕ್ರಮ ಮುಗಿಸಿ ಊಟ ಮಾಡಿದ್ರೆ ಭಾಳ ಲೇಟ್ ಆಗ್ತದೆ, ಅಸ್ತವ್ಯಸ್ತ ಆಗ್ತದೆ ಅಂಥೇಳಿ ಮೊದಲು ಊಟ ಮಾಡಿ ಆಮೇಲೆ ಶಾಂತ ರೀತಿಯಿಂದ ಕಾರ್ಯಕ್ರಮ ಮಾಡ್ಬೇಕಂತೇಳಿ, ಒಬ್ಬರು ಇಬ್ಬರಿಗೂ ಏನೋ ಅರ್ಜೆಂಟ್ ಇತ್ತು ಅಂಥೇಳಿ ಅವ್ರು ಏನೋ ಒಂದು ಹೋಗ್ಬೇಕು ಅಂತ ಗಿಫ್ಟ್ ಕೊಟ್ಟರು. ಹಾಗೆ ಸಾಲ ಹಿಡ್ದ ಕಾರ್ಯಕ್ರಮ ಪೂರ್ತಿ ದಯಮಾಡಿ ತಪ್ಪಿಕೊಳ್ರಿ. ಕಾರ್ಯಕ್ರಮ ಅರ್ಧಕ್ಕಿಂತ ಹೆಚ್ಚಿಗೆ ಚಲೋ ಆಯಿತು. ಕೊನೆಯ ಭಾಗಕ್ಕೆ ಬಂದು ಸ್ವಲ್ಪ ಬೇಜಾರಾಯ್ತು. ಯಾಕಂದ್ರೆ ಒಂದು 4 ಮಾತು ಹೇಳ್ಬೇಕಾಯ್ತು. 30 ವರ್ಷ ಸೇವೆ ಸಲ್ಲಿಸಿದ್ದೇನೆ. ನಾನು ಏನು ಸೇವೆ ಸಲ್ಲಿಸಿದ್ದೇನೆ ಅನ್ನೋದು ಈಗ ಇಲ್ಲೆಲ್ಲ ಮಾತಾಡಿದವ್ರು ಯಾರಿಗೂ ಗೊತ್ತಿಲ್ಲ. ಕೆಲವೊಬ್ರು ಹಂಗೆ ಮೇಲ್ನೋಟಕ್ಕೆ ಮಾತಾಡುತ್ತಾರೆ, ಕೆಲವೊಬ್ರು ನೋಡಿ ಜೊತೆಗಿದ್ದವ್ರು ಮಾತಾಡ್ಯಾರ, ಕೆಲವೊಬ್ರು ಅನುಭವಿಸಿ ಮಾತಾಡ್ಯಾರ. ಇಬ್ಬರಿಗೆ ಮಾತ್ರ ಗೊತ್ತಿದೆ. ಯಾರಿಗೆ ನನಗೆ ಗೊತ್ತಿದೆ, ನನ್ನ ಆತ್ಮಕ್ಕೆ ಗೊತ್ತಿದೆ ಅಷ್ಟೇ. ನನಗೆ ಮತ್ತು ನನ್ನ ಆತ್ಮಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನಾನು ಸರ್ಕಾರಿ ನೌಕರಿ ಸಿಗಬೇಕು ಅಂತೇಳಿ ನಮ್ಮ ತಾಯಿ ಬಯಸಿದ್ಲು. ಆ ಪ್ರಕಾರ ಸರ್ಕಾರಿ ನೌಕರಿ ಸಿಕ್ತು. ಯಾವುದೇ ಲಂಚ ರಿಶ್ವತ್ ಏನಿಲ್ದಾನೆ. ನೌಕರಿ ಸಿಗೋ ಪೂರ್ವದಲ್ಲಿ 30 ವರ್ಷ ನೌಕರಿ ಸಿಕ್ತು. 30ನೇ ವರ್ಷಕ್ಕೆ ಸಿಕ್ತು. 30ನೇ ವರ್ಷಕ್ಕೆ ಸಿಕ್ಕಾಗ ಏನು 18 ವರ್ಷದಿಂದ ಮುಂದೇನು 12 ವರ್ಷ ಇತ್ತಲ್ಲ, ಆ ಟೈಮ್ದಲ್ಲಿ ಜೀವನ ಅನ್ನೋದು ಅನುಭವ ಭಾಳ ಆಯಿತು. ಹುಬ್ಬಳ್ಳಿಯಲ್ಲಿ ಕಿರ್ಲೋಸ್ಕರ್ ಅಂತೇಳಿ ದೊಡ್ಡ ಕಂಪ್ನಿ, ಅದೇನೋ ಒಮ್ಮಿಂದ ಮಕ್ಕಳೇ ಬಂದಾಯ್ತು. ಎಷ್ಟು ಜನ ಇಂಜಿನಿಯರ್ಸು, ಎಷ್ಟು ಜನ ವರ್ಕರ್ಸ್ ಎಲ್ಲ ಬೀದಿಗೆ ಬಿದ್ದರು. ಯಾಕಂದ್ರೆ ಖಾಸಗಿ ನೌಕರಿ ಬಂದಾದ ತಕ್ಷಣ ಎಲ್ಲ ಬೀದಿಗೆ ಬಿದ್ದರು. ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ಟದಂಗಿದೆ. ಅಕ್ಷರಶಃ ಕಡ್ಲಿ ಮಾರಿ ಜೀವನ ಮಾಡ್ಯಾರ. ಕಡ್ಲಿ ಮಾರಿ ಜೀವನ ಮಾಡಿದ್ರು. ಭಾಳ ಬೇಜಾರಾಗ್ತಿತ್ತು. ನಾನು ಹುಬ್ಬಳ್ಳಿಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ. ಅವಾಗ ಹುಬ್ಬಳ್ಳಿ, ಬೆಂಗಳೂರು ಎಲ್ಲ ಕಡೆ ಹೋಗಿ ಕೆಲಸ ಮಾಡಿದ್ದೆ. ಜೀವನ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಯ್ತು. ಮುಂದೆ ನಮ್ಮ ತಾಯಿ ಹಾರೈಕೆ ಅನ್ರಿ, ನಮ್ಮ ತಂದೆ ಆಶೀರ್ವಾದ ಅನ್ರಿ, ನೌಕರಿ ಸಿಕ್ತು. ನಿಯತ್ತಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ತಂದೆ ಆಸೆ. ಯಾಕಂತಂದ್ರೆ ಈಗಾಗಲೇ ಕೆಲವರು ಹೇಳಿದ್ದಾರೆ, ನಮ್ಮ ತಂದೆ ಸ್ವಾತಂತ್ರ್ಯ ಯೋಧರಾಗಿದ್ದರು. ಆ ರಕ್ತ ನನ್ನಲ್ಲಿಯೂ ಬಂದಿದೆ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬಂದಿದೆ. ನಾವು ಕೆಲವೊಂದು ವಿಷಯಗಳಿಗೆ ಭಾಳ ವಿರೋಧ. ಉದಾಹರಣೆ ಹೇಳ್ಬೇಕಂದ್ರೆ ಲಂಚಕ್ಕೆ ಭಾಳ ವಿರೋಧ. ಲಂಚ ಇಲ್ದಾನೆ ಏನೂ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಲಂಚ್ ಇಲ್ದಾನೆ ಕೆಲಸ ಸಿಕ್ಕಿದ್ದು ನಮ್ಮ ಅಪ್ಪ ಅಮ್ಮನ ಪುಣ್ಯ ಅಂತೇಳಿ ನಾ ತಿಳ್ಕೊತೇನೆ. ಕೆಲಸ ಸಿಕ್ಕ ಮೇಲೆ ಗುಳೇದಕೊಪ್ಪ ಪ್ರಾರಂಭದಲ್ಲಿ ನಮ್ಗೆ ಕಲಿಸಿ ಪ್ರಿನ್ಸಿಪಾಲ್ರು GL ಹೆಗಡೆ ಅಂತೇಳಿ ಅವರು ನಮ್ಗೆ ಆರ್ಡರ್ ಕೊಟ್ಟರು. DDP ಆಗಿದ್ರು ಅವ್ರು ಕಾರವಾರದಲ್ಲಿ. ನಾವು ನಿಮ್ಗೆ ಕಲಿಸಿದ್ವಿ, ನೌಕರಿ ನಾವೇ ಕೊಡ್ತೀವಿ ಅಂತ ಹೇಳಿದರು. ಆ ಪ್ರಕಾರ ಅವ್ರೇನು ಹೇಳಿದರು, ನೀವು ಯಾರಿಗೂ ಬೆನ್ನು ಹತ್ತಬೇಡ್ರಿ, ನಿಮ್ಮ ತಾಲೂಕಿಗೆ ಕೊಡ್ತೇವೆ ಕೆಲಸ, ಅವ್ರಿಗೆ ಬೆನ್ನು ಹತ್ತಿ ಇರ್ಬೇಕು, ದುಡ್ಡು ಕೊಟ್ಟು ಅಲ್ಲಿ ಹಾಕ್ರಿ ಇಲ್ಲಿ ಹಾಕ್ರಿ ಅನ್ಬೇಡ್ರಿ ಅಂತ ಹೇಳಿದ್ರು. ಆ ಪ್ರಕಾರ ನಾವು ಬಂದ್ವಿ. ಕೊನೆಯ 2 ದಿವಸ ಇರುವಾಗ ತಾಲೂಕು ಅದ್ಲಿ ಬದ್ಲಿ ಮಾಡ್ರಿ, ಅಲ್ಲಿ ಆಯಾ ತಾಲೂಕಿನೊಳಗೆ ಅಲ್ಲೇ ಕೊಡ್ಬೇಡ್ರಿ ಅಂತ ಹೇಳಿದ್ರಂತ ಕಮಿಷನರ್. ಆ ಪ್ರಕಾರ ನಮ್ಗೆ ಹಳಿಯಾಳು ಕೊಟ್ಟರು. ಹಳಿಯಾಳದವ್ರಿಗೆಲ್ಲ ಮುಂಡಗೋಡು ಕೊಟ್ಟರು, ಜೋಡ ಕೊಟ್ಟರು. ನೌಕರಿ ಸಿಕ್ತು. ಖುಷಿ, ಭಾಳ ಖುಷಿ ಆಯ್ತು. ನೌಕರಿ ಸಿಕ್ಕ ಮೇಲೆ ನೌಕರಿಗೆ ಏನು ಹೊಂಟೆ, ಸಿನ್ನೂರು ಸರ್ ಹೇಳಿದರು. ಅವರು ಶಾಲೆ ಪ್ರಾರಂಭ ಮಾಡಿದರು. ಅವ್ರಿಗೆ ಎಷ್ಟು ಬೇಜಾರಾಗಿತ್ತು ಅಂದ್ರೆ, ನಾ ಯಾವಾಗ ಚಾರ್ಜ್ ಕೊಟ್ಟು ಹೋಗ್ತೇನಪ್ಪ ಇಲ್ಲಿ ಅನ್ನೋಂಗೆ ಆಗಿತ್ತು. ಯಾಕಂತಂದ್ರೆ ಆ ಊರಿಗೆ ರಸ್ತೆ ಇಲ್ಲ. ಈಗ ಹೋಗಿ ನೋಡಿದ್ರೆ ರಸ್ತೆ ಇದೆ, ಬ್ರಿಡ್ಜ್ ಇದೆ. ಅವಾಗ ನಾ ಯಾವುದೋ ಕಾಲದಲ್ಲಿ ಹೇಳ್ದಂಗೆ ಆಗ್ತದೆ. ಪಾದ ಮುಳುಗೋ ಅಷ್ಟು ಒಂದು ಮೊಣಕಾಲು ಬಾಡಿಗೆ ರಾಡಿ ಅಂಥದ್ರಲ್ಲಿ ನಡೆದಾಡ್ಕೊಂಡು ಹೋಗ್ಬೇಕು ನಾವು. ಅವಾಗ ಭಾಳ ಬೇಜಾರಾಯಿತು, ಈ ನೌಕರಿ ಯಾರಿಗೆ ಬೇಕಪ್ಪ ಅಂತೇಳಿ. ಆಮೇಲೆ ಮಹಾದೇವ್ ಒಡ್ರನ್ನವರು ಏನೋ ಹೋರಾಟ ಮಾಡಿ
ಸರ್ಕಾರಿ ಶಾಲೆಯನ್ನು ಗುಳೇಪುರದಲ್ಲಿ ತಂದಿದ್ರು. ಅಲ್ಲಿ ಶಿಕ್ಷಕರು ಇರಲಿಲ್ಲ, ನಾನೇ ಮೊದಲೇ ಶಿಕ್ಷಕ ಆದೆ. ಅದಕ್ಕಿಂತ ಮೊದಲು ಸಾಕಳೆ ಸರ್ ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ರು. ಪಾಪ ಅವ್ರಿಗೆ ಒಂದು ಪೈಸಾ ಪಗಾರ ಇಲ್ಲ. ಯಾರ್ದೋ ಕಟ್ಟಿ ಮೇಲೆ ಆ ಜೀವನ ನೆನೆಸ್ಕೊಂಡ್ರು ಭಾಳ ಬೇಜಾರಾಗ್ತದೆ. ಅದೇನು ಹಂಗೆ ಮಾಡಿದ್ರು ಅಂಥೇಳಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ದ. ಅವ್ರಿಗೆ ಎಷ್ಟು ಮೋಸ ಮಾಡಿದ್ರು, 4-5 ವರ್ಷ ಹಾಗೆ ಕೆಲಸ ಮಾಡಿದರು. ಅವ್ರು ಒಂದೊಂದು ವಾರಗಟ್ಟಲೆ ಯಾರ್ಯಾರ್ದು ಕಟ್ಟಿ ಮೇಲೆ ಮಲ್ಕೊತಿದ್ರು. ಅಲ್ಲಿ ಒಂದು 25-30 ಮಕ್ಕಳಿಗೆ ಶಾಲೆ ಕಲಿಸ್ತಿದ್ರು. ಕೊನೆಗೆ ನಾನು ಹೋದ್ಮೇಲೆ ಊರವರೆಲ್ಲ ವಿರೋಧ, ನಮಗೆ ನೀವು ಬೇಡ, ನಮಗೆ ಸರ್ಕಾರಿ ಶಾಲೆನೇ ಬೇಡ ನಾವು. ಯಾಕಂದ್ರೆ ಪಾಪ ಅವರು ಸಾಕಳೆ ಸರ್ ಇಷ್ಟು ವರ್ಷ ಮಾಡ್ಯಾರ, ಅವ್ರಿಗೆ ಯಾಕೆ ಕಳಿಸ್ಬೇಕು ಇಲ್ಲಿಂದ, ಅವ್ರು ಪರ್ಮನೆಂಟ್ ಆಗ್ತದೆ ಅಂತೇಳಿ. ನಾ ಬೇವ್ರಿಗೆ ಹೇಳಿದೆ, ಉದಯನಾಗ್ ಸರ್ ಇದ್ರು. ಸರ್ ಮತ್ತು ಹಿಂಗಿದೆ, ಅಲ್ಲಿ ನಮ್ಮ ಶಾಲೆಗೆ 4 ಅಡ್ಮಿಷನ್ ಇದೆ, 2 ಜನ ಮಕ್ಕಳು ಬರ್ತಾರೆ, ಅದರಲ್ಲಿ ಒಬ್ಬ ಮಾತ್ರ ಕಾಯಂ ಬರ್ತಾನೆ, ಇಲ್ಲಿ ಕೂತಾನೆ, ಮಂಜುನಾಥ್ ಒಟ್ರ ಅಂತೇಳಿ. ಆ ಮಾದೇವ್ ಒಟ್ರನ ಅಣ್ಣನ ಮಗ, ನಾಗಪ್ಪ ಒಟ್ರ ಮಗ. ಅವ ಹುಡುಗನ ಸಲುವಾಗಿ ಹೋಗ್ತಿದ್ದೆ ನಾನು. ಒಬ್ಬನೇ ಇದ್ದಾನಂತೇಳಿ ಮನ್ಯಾಗ ಕುತ್ಕೋಬೋದಾಗಿತ್ತು, ಆದ್ರೆ ತಪ್ಪದನ ಹೋಗ್ತಿದ್ದೆ. ಕೊನೆಗೆ ಒಂದು 3-4 ತಿಂಗಳಾಯಿತು. ಮೇ ಬಂತು. ಮೇದಲ್ಲಿ ಉದಯನಾಗ್ ಸರಿಗೆ ಮತ್ತೆ ಹೇಳಿದೆ, ಸರ್ ನನಗೆ ಎಲ್ಲಾದರೂ ಡೆಪ್ಟೇಷನ್ ಆದರೂ ಕೊಡಿ, ನನಗೆ ಊರಲ್ಲಿ ಮಕ್ಕಳೇ ಇಲ್ಲ, ಏನು ಮಾಡಬೇಕು. ಮಕ್ಕಳಿಲ್ಲದಕ್ಕೆ ಕಾಡಿಗೆ ಬೆಂಕಿ ಹತ್ತಿತ್ತು. ಅವಾಗ ಕಾಡಿಗೆ ಬೇಸಿಗೆಯಲ್ಲಿ ಬೆಂಕಿ ಹತ್ತಿತ್ತು. ಬೆಂಕಿ ಹತ್ತಿದಾಗ ಗೊಲಗಾ ಫಾರೆಸ್ಟರ್ ಅಂತಿದ್ರು. ಅವ್ರು ಆ ಭಾಗದಲ್ಲಿ ಸ್ವಲ್ಪ ಪರಿಚಯ ಆಗಿದ್ರು. ಪರಿಚಯ ಅಂದ್ರೆ ಏನು, ಹೀಗೆ ಅವ್ರು ಫಾರೆಸ್ಟರ್ ಅನ್ನೋದು ಅಷ್ಟೇ ಗೊತ್ತಿತ್ತು. ಬೆಂಕಿ ಹತ್ತಿದಾಗ ಊರವ್ರಿಗೆಲ್ಲ ಕರೆಯೋರು ಬಂದು, ಬರ್ರು ಆರ್ಸನ್ ಬರ್ರು ಅಂತೇಳಿ. ಆ ಟೈಮ್ನಲ್ಲಿ ನಾನು ಹೋದೆ, ಯಾಕಂದ್ರೆ ಮಕ್ಕಳೇ ಇರಲಿಲ್ಲ ಅಂತಕೊಂಡು ಹೋಗಿ ಅವ್ರು ಹೆಂಗೆ ಬೆಂಕಿ ಹಾರಿಸ್ತಾರೆ ಅಂತೇಳಿ ನಾನು ಬೆಂಕಿ ಹಾರಿಸ್ಕೊತೀನಿ ಅಂತೆ. ನೀವ್ಯಾರ್ರಿ, ನೀವ್ಯಾಕೆ ಬೆಂಕಿ ಹಾರಿಸ್ತೀರಿ, ಹೋಗ್ರಿ ಅಂತಂದ್ರು. ಇಲ್ಲ ಸರ, ಸರ್ಕಾರಿ ನೌಕರಿ, ಅದು ಸರ್ಕಾರಿ ನೌಕರಿನ, ಇದು ಸರ್ಕಾರಿ ನೌಕರಿನ, ಅಲ್ಲಿ ಕೆಲಸ ಇಲ್ಲ, ಇಲ್ಲಿ ಕೆಲಸ ಇದೆ, ಇದನ್ನಾದ್ರೂ ಮಾಡಿ ಸಮಾಧಾನ ಮಾಡ್ಕೊಳ್ಳೋ ಅಂತಕೊಂಡು ಆ ಬೆಂಕಿ ಹಾರಿಸಿ ಹಂಗೂ ಹಿಂಗೂ ಆಯಿತು. ಕೊನೆಗೆ ಉದಯನಾಗ್ ಸರ್ ಹೇಳಿದ್ರು, ಮೇದಲ್ಲಿ ಒಂದು ವಾರ ಮಾಡಿರಿ ಎಲ್ಲರಿಗೂ, ನಿಮ್ಮ ಶಾಲೆಗೆ ಸರ್ಕಾರಿ ಶಾಲೆಗೆ ಬಂದರೆ ಸವಲತ್ತು ಸಿಗ್ತದೆ, ಇಲ್ಲಂದ್ರೆ ಶಾಲೆ ತೆಗೆದು ಹಾಕ್ತೇವೆ ಬೇರೆ ಕಡೆಗೆ ಅಂತೇಳಿ. ಆಯಿತು, ಸರ್ಕಾರಿ ಶಾಲೆ ಹೋಗಿ ಹೇಳಿದೆ ಅವ್ರಿಗೆ, ನೋಡಿರಿ ನಿಮ್ಮ ಮಕ್ಕಳಿಗೆಲ್ಲ ಅನುಕೂಲ ಬೇಕಾ, ಸರ್ಕಾರ ಸವಲತ್ತು ಬೇಕಾ, ನಮ್ಮ ಶಾಲೆಗೆ ಕಳಿಸಿ, ಇಲ್ಲದೆ ಹೋದರೆ ಸಾಹೇಬ್ರು ಹೇಳ್ಯಾರ ಈ ಶಾಲೆ ತೆಗೆದು ಬೇರೆ ಕಡೆ ಹಾಕ್ತಾರಂತಂತೇಳಿ. ಅವಾಗ ಊರಲ್ಲಿ ಸ್ವಲ್ಪ ಎಚ್ಚರಿಕೆ ಚಾಲೂ ಆಯಿತು, ಸವಲತ್ತೇ ಹೋಗ್ಬಿಡ್ತದಲ್ಲ ಅಂತೇಳಿ. ಆಯ್ತು ಅಂಥೇಳಿ ನನ್ನ ಶಾಲೆ ಕಳ್ಸೋಕ್ಕೆ ಚಾಲೂ ಮಾಡಿದರು, ಸರ್ಕಾರಿ ಶಾಲೆಗೆ. ಆಮೇಲೆ ಎಲ್ಲ ಸವಲತ್ತುಗಳನ್ನು ಕೊಟ್ವಿ, ಸರ್ಕಾರ ಕೊಟ್ಟಿದ್ದೆಲ್ಲ ಕೊಟ್ಟ ತಕ್ಷಣ ಎಲ್ಲ ಮಕ್ಕಳು ಈ ಕಡೆ ಬಂದರು. ಪಾಪ ಸಾಕಳೆ ಮಾಸ್ತರು ಮನೆಗೆ ಹೋದ್ರು. ಅವ್ರಿಗೇನು ಕೆಟ್ಟಾಗಿಲ್ಲ, ಮತ್ತು ಪ್ರಾಮಾಣಿಕ, ನನಗಿಂತ ಹೆಚ್ಚಿಗೆ ಪ್ರಾಮಾಣಿಕ ಅವರು. ಆ ಪ್ರಾಮಾಣಿಕದಿಂದ ಮಾಡಿದ್ದಕ್ಕೆ ಮುಂದೆ ದೇವ್ರು ಒಳ್ಳೇದು ಮಾಡಿ ಅವ್ರಿಗೂ ಸರ್ಕಾರ ನೌಕರಿ ಸಿಕ್ತು. ಅವರು ಸುಖದಿಂದ ಒಂದು 20-25 ವರ್ಷ ಕೆಲಸ ಮಾಡಿ ಅವರು ಮೊನ್ನೆ ರಿಟೈರ್ ಆದರು. ಇಲ್ಲಿ ಬಂದಿದ್ರು ಸರ್. ಈ ಥರ ನಾನು ಯಾವ ಊರಿಗೆ ಹೋಗೀನಿ, ಎಲ್ಲ ಊರಲ್ಲಿ ಎಲ್ಲ ಗ್ರಾಮಸ್ಥರಾಗಲಿ, ಎಲ್ಲ ಊರಿನ ಹಿರಿಯರಾಗಲಿ, STMCರಾಗಲಿ, SBC ಅಂತ ಇತ್ತವಾಗ, ಸ್ಕೂಲ್ ಬೋರ್ಡ್ ಕಮಿಟಿ, ಅವರಾಗಲಿ ಎಲ್ಲರೂ ತುಂಬ ಹೃದಯದ ಸಹಕಾರ ಕೊಟ್ಟಾರೆ. ಶಿಕ್ಷಕನ ಕೆಲಸ ಏನು ಅಂತಂದ್ರೆ ನೇರವಾಗಿ ಮಾತಾಡಬೇಕು, ಮಾತಾಡೋದನ್ನು ಕಲಿಸ್ಬೇಕು ಮಕ್ಕಳಿಗೆ. ಈ ಇಲಾಖೆ ಬಹಳ ಕೊಟ್ಟಿದೆ, ನನಗೆ ಪಗಾರ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಮಾತನಾಡುವಂಥ ಧೈರ್ಯ ಕೊಟ್ಟಿದೆ. ಆನಂತರ ಸಮಾಜದಲ್ಲಿ ಎಲ್ಲರೂ ಗುರುತಿಸುವಂತಹ ಕೆಲಸವನ್ನು ಇಲಾಖೆ ಮಾಡಿದೆ ಅಂತೇಳಿ ಭಾಳ ಹೆಮ್ಮೆ ಅನ್ನಿಸ್ತದೆ. ಈ ಇಲಾಖೆಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲ ರಿಟೈರ್, ಭಾಳ ಜನ ಹೇಳ್ತಾರೆ, ಏನೋ ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ನಾನು ರಿಟೈರ್ಡ್ ತಹಸೀಲ್ದಾರ್ ಆಫೀಸ್ನಾಗಿದ್ದೆ, ತಹಸೀಲ್ದಾರ್ನೇ ಅಂತ ಹೇಳ್ಬೋದು, ನಾನು IAS ಅಂತ ಹೇಳ್ಬೋದು. ಅವ್ರು ರಿಟೈರ್ ಆದಮೇಲೆ ಯಾರು IAS ಅನ್ನೋಲ್ಲ ಅವ್ರಿಗೆ. ನಾವು ಶಿಕ್ಷಕರು ಏನು ಮಾಡ್ತಾಯಿದ್ದೆ ಅಲ್ಲಿ ಕೆಲಸ, ನಾವು ಸರಿಯಾಗಿ ಕೆಲಸ ಮಾಡಿ ಅವಾಗ ಎಲ್ಲರೂ ಶಿಕ್ಷಕರು ಕೊನೆಯವ್ರಿಗೆ ಸಾಯೋ ತನಕ ಮಾಸ್ತರ ಅಂತಾರೆ, ಟೀಚರ್ ಅಂತಾರೆ. ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ಈ ಇಲಾಖೆ ಸಾಕಷ್ಟು ಕೊಟ್ಟಿದೆ. ಆಮೇಲೆ ನಮ್ಮ ಎಲ್ಲೆಲ್ಲಿ ಕೆಲಸ ಮಾಡೀನಿ ಅಲ್ಲೆಲ್ಲರೂ ಒಳ್ಳೆಯ ಸಹಕಾರ ಕೊಡುವಂಥ ಶಿಕ್ಷಕರು ಸಿಕ್ಕಾರೆ ನಮಗೆ. ಜನಗಾದಲ್ಲಿನೂ ಸಹಿತ 6 ವರ್ಷ ಕೆಲಸ ಮಾಡಿದ್ರು, ಅಲ್ಲಿ ಊರವರು ಸಹಿತ. ನಮ್ಮ ರಾಮಚಂದ್ರ ಹೇಳ್ದ, ಅಲ್ಲಿ ನಾನು ನಿಮ್ಗೆ ಗೌರವ ಕೊಡಲಿಲ್ಲ, ನಿಮಗೆ
ಏನು ಸನ್ಮಾನ ಮಾಡಲೇ ಇಲ್ಲ ಇಲ್ಲಿವರೆಗೆ ಅಂತೇಳಿ. ಕಾರಣನೂ ಇದೆ ಅದಕ್ಕೆ. ಯಾಕೆ ಅಂತಂದ್ರೆ ಅಂತ ರಿಮೋಟ್ ಅಂತ ಹೇಳ್ತೇವೆ, ಅಂದ್ರೆ ಎಲ್ಲಿ ಅನುಕೂಲ ಇಲ್ಲ ಜಾಗ, ಅಲ್ಲಿಂದ ನಾವು ಈ ಕಡೆ ಬರ್ಬೇಕನ್ನೋದು. ಆ ಟೈಮ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು 3 ಸತಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದೆ ನಾನು. ಆದ್ರೆ ಎಲ್ಲಿವೇ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಒಬ್ಬರೇ ಮಾಸ್ತರ್. ಕೊನೆಗೆ ಒಂದು ಸರ್ತಿ ಟ್ರಾನ್ಸ್ಫರ್ ಆಯ್ತು. ಇನ್ನು ಊರವ್ರಿಗೆಲ್ಲ ಹೇಳಿದ್ರೆ ಬಿಡೋದಿಲ್ಲ ಇವ್ರು ಅಂತೇಳಿ ಯಾರಿಗೂ ಹೇಳೋದನ್ನ ಬಂದ್ಬಿಟ್ರು. ಅವ್ರು ಸೀದಾ ದೇಶಪಾಂಡೆ ಕಡೆ ಹೋಗೋರು, ದೇಶಪಾಂಡೆ ಸಾಹೇಬ್ರ ಕಡೆ. ಸರ್ ನಮ್ಗೆ ಆ ಮಾಸ್ತರ್ ತೆಗಿಬೇಡ್ರಿ, ಅವ್ರು ಬೇಕೇ ನಮ್ಗೆ ಅಂತೇಳಿ. ಹಿಂಗೆಲ್ಲ ಆಗ್ಬಾರ್ದು ಅಂತೇಳಿ ಊರ್ ಜನ ಹಿಂದಗಡೆ ನೀವು ಮೋಸ ಮಾಡಿದ್ರಿ ಅಂತಂದ್ರು. ಮೋಸ ಅಂದ್ರೆ ಏನು, ನಮ್ಗೆ ಹೇಳ್ದನ್ನ ಬಂದ್ರಿ ನೀವು ಅಂತ ಅಷ್ಟೇ. ಉದ್ದೇಶ ಕೆಟ್ಟೇನಲ್ಲ ಮೋಸ ಅನ್ಲಿಕ್ಕೆ. ಆ ಥರ ನಾವು ಬಂದಿದ್ದಕ್ಕಾಗಿ ಅವ್ರಿಗೆ ಆ ಚಾನ್ಸ್ ಸಿಗ್ಲಿಲ್ಲ. ಪ್ರತಿಭಾ ಕಾರಂಜಿಯಲ್ಲಿ ಒಂದು ಸರ್ತಿ ಹೋಗಿದ್ದೆ ಗುಳಿಕೊಪ್ಪಕ್ಕೆ. ಅವಾಗ ಸನ್ಮಾನ ಮಾಡ್ಯಾರ ಅವರು. ಭಾಳ ಗೌರವ ಕೊಡ್ತಾರೆ. ಎಲ್ಲೆಲ್ಲಿ ಕೆಲಸನೇ ಎಲ್ಲ ಮಕ್ಕಳು ಗೌರವ ಕೊಡ್ತಾರೆ. ಇಲ್ಲಿನೂ ಸಹಿತಿದ್ದಾರೆ. ನಮ್ಮ ಕೆಲಸ ಏನು, ನಮಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು ಶಿಕ್ಷಕರ ಕರ್ತವ್ಯ. ನೇರವಾಗಿ ಹೇಳ್ಬೇಕಂತಂದ್ರೆ ಯಾರ್ದೋ ತೋರಿಕೆಗೆ ಯಾರೋ ಸಾಹೇಬ್ರು ಬಂದಾಗ ಒಂದು ಸ್ವಲ್ಪ ನಾವು ಗಟ್ಟಿಯಾಗಿ ಪಾಠ ಮಾಡೋದಾಗ್ಲಿ, ಅಥವಾ ಅವ್ರು ಬಂದು ಬೆಂಚ್ ಚಪ್ಪರಿಸ್ಲಿ ಅಂತಾಗಲಿ, ಆ ರೀತಿ ನಾನಕ್ಕೆ ಕೆಲಸ ಮಾಡಿಲ್ಲ. ಬೇಕಂದ್ರೆ ಒಂದೆರಡು ನಮ್ಗೆ ಒಂದು ಸಣ್ಣ ಪುಟ್ಟ ತಪ್ಪಿರ್ಬೋದು. ಸಾಹೇಬ್ರು ಇರೋದು ಅದಕ್ಕೆ ನಮ್ಮ ಮಾರ್ಗದರ್ಶನ ಮಾಡಲಿಕ್ಕೆ. ಅವ್ರು ಮಾರ್ಗದರ್ಶನ ಮಾಡ್ತಿದ್ರು. ನಮ್ಮ ತಪ್ಪಿದ್ರೆ ನಾವು ಸರಿ ಅಂತ ಒಪ್ಕೋತಿದ್ವಿ, ಅದನ್ನ ಸರಿ ಮಾಡ್ಕೊಂಡೇವೆ. ಅವ್ರು ಹೇಳಿದ್ದನ್ನು ಪಾಲಿಸೇವೆ. ನೌಕರಿ ಬರೋಕ್ಕಿಂತ ಪೂರ್ವದಲ್ಲಿ ಒಂದು ಪ್ರತಿಜ್ಞಾವಿಧಿಯನ್ನು ಕೊಡ್ತೇವೆ ನಾವೆಲ್ಲ ಶಿಕ್ಷಕರು. ಪ್ರತಿಜ್ಞಾವಿಧಿ MLA MP ಅವರೆಲ್ಲ ಪ್ರತಿಜ್ಞೆ ಮಾಡ್ತಾರಲ್ಲ, ಆ ಥರ ನಾನು ಯಾರಿಗೂ ಮೋಸ ಮಾಡೋದಿಲ್ಲ, ಜಾತಿ ಧರ್ಮ ನೋಡೋದಿಲ್ಲ, ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೇನೆ ಅಂತೇಳಿ ಅದನ್ನು ಪ್ರತಿ ಕ್ಷಣನೂ ನೆನಪಿಟ್ಕೊಂಡ್ರೆ ಈ ಜೀವನ ಮಾಡ್ಕೊಂಡು ಹೋಗ್ಬೋದು. ಇತ್ತಿತ್ತಲಾಗ ಭಾಳ ಕಷ್ಟ ಆಗ್ತಾ ಇದೆ ನೋಡ್ರಿ. ನಂದು 30 ವರ್ಷ ಆಯ್ತು ನೌಕರಿ ಬಂದು, ನೌಕರಿ ಮುಗಿಸಿ. ಶಿಕ್ಷಕರಿಗೆ ಭಾಳ ಖುಷಿ ಆಗುವಂಥದ್ದು ಒಂದು ವಿಚಾರ ಇದೆ. 30 ವರ್ಷ ರಿಟೈರ್ ಜಾಯಿನ್ ಆಗಿ 30 ವರ್ಷಕ್ಕೆ ರಿಟೈರ್ ಒಂದು ಯೋಜನೆನೂ ಬಂದಿತ್ತು. ನಲಿಕಲಿ 96ರಲ್ಲಿ ಅದು ಇಂಪ್ಲಿಮೆಂಟ್ ಆಗಿತ್ತು. ಈಗ 28ಕ್ಕೆ ಅದು 26ಕ್ಕೆ ಅದು ತೆಗಿತಾ ಇದ್ದಾರೆ. ಭಾಳ ಖುಷಿ ಆಗ್ತದೆ ಅಂತೇಳಿ ಅನ್ನೋಂಗಿಲ್ಲ. ಯಾಕಂತಂದ್ರೆ ಈ ವರ್ಷ ಮತ್ತೆ ಒಂದು ಹೊಸ ಬಂದಿದೆ, ಏನು DL ಲ್ಯಾಂಗ್ವೇಜ್. ಇಂಗ್ಲೀಷ್ನಲ್ಲಿ ಬೋಧನೆ ಮಾಡ್ಬೋದು, ಕನ್ನಡದಲ್ಲಿ ಬೋಧನೆ ಮಾಡ್ಬೋದು. ಅಂದ್ರೆ ಈಗ ಒಂದು ಹೊಸದು ಬಂದಿದೆ ಅಂತಂದ್ರೆ ಎಲ್ಲ ಕಡೆ ಆಗಿಲ್ಲ. ಅದು PM ಶ್ರೀ ಶಾಲೆಗಳಲ್ಲಿ ಅಂತಲ್ಲೆಲ್ಲ ಆಗಿದೆ. ಮುಂದಿನ ದಿನದಲ್ಲಿ ಇನ್ನೂ ಏನೇನೋ ಯೋಜನೆಗಳಿದ್ದಾವೆ. ಸಣ್ಣ ಶಾಲೆ ಬಂದ್ ಮಾಡ್ತಾರೆ, ಮ್ಯಾಗ್ನೆಟ್ ಶಾಲೆ ಮಾಡ್ತಾರೆ ಅಂತ ಯೋಜನೆಗಳಿದ್ದಾವೆ. ಅದು ಏನು ಗೊತ್ತಿಲ್ಲ. ಅದು ಆಗದಂಗೆ ಇರಬೇಕು ಅಂತಂದ್ರೆ ಶಿಕ್ಷಕರಾದವರು ನಮ್ಮ ಕೆಲಸ ಉಳಿಸ್ಕೋಬೇಕಂದ್ರೆ ನಿಯತ್ತಾಗಿ ಮಾಡಬೇಕು. ಅವ್ರ ಜೀವನನೂ ಚಲೋ ಆಗ್ತದೆ. ಇನ್ನೊಂದು ವಿಶೇಷ, ಈ ಕೊನೆಯ 5 ವರ್ಷದ ಅವಧಿ ನನಗೆ ಶಿಕ್ಷಕ ಸಂಘದ ಪದನಿಮಿತ್ತ ಸದಸ್ಯ ಅಂತ ಮಾಡಿದರು. ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸಹಾಯ ಅಲ್ಲ, ನನ್ನ ಕರ್ತವ್ಯ ನಾ ಮಾಡೇನೆ. ಅವ್ರು ಏನು ಹೇಳ್ತಾರೆ ಅದನ್ನ. ಜೊತೆಗೆ ಅವರೆಲ್ಲ ಸಂಘದವರು ಒಳ್ಳೆ ಸಹಕಾರ ಕೊಟ್ಟಾರೆ. ಹೊಸ ಅನುಭವ ಆಗ್ತಾವೆ ಹೊಸ ಇದರಲ್ಲಿ ಹೋದಾಗ. ಅದ್ರ ಒಂದೇನು, 30 ವರ್ಷ 100% ಟೀಚಿಂಗ್ನಾಗ ಇದ್ದೇನೆ. ಭಾಳ ಖುಷಿ ನನಗೆ ಯಾವುದೋ ಹೆಡ್ ಮಾಸ್ಟರ್ ಪೋಸ್ಟ್ ಬರಬೇಕಾಗಿತ್ತು ಅನ್ನಿಸ್ತದೆ. ಆದ್ರೆ ಈಗ ಮತ್ತೆ ನೋಡ್ಬಿಟ್ರೆ ಹೆಡ್ ಮಾಸ್ಟರ್ ಪೋಸ್ಟ್ ಬರಲಾರ್ದು ಭಾಳ ಚಲೋ ಅಂತ ಅನಿಸ್ತದೆ. ಅದೇನೋ ಇರಲಿ, ಎಲ್ಲ ಊರಿನಲ್ಲಿ ಸಹಕಾರ ಕೊಟ್ಟಾರೆ. ವಿಶೇಷ ಅರ್ಧ ಜೀವನ ಬರ್ರಿ ಆಯ್ತು. ಅರ್ಧ ಜೀವನ ನೌಕರಿಯಲ್ಲಿ ಕಳೆದೇನೆ 60 ವರ್ಷದಲ್ಲಿ. 30 ವರ್ಷದಲ್ಲಿ ಅರ್ಧ ಜೀವನ ಎಡೋಗದಲ್ಲಿ ಕಳೆದೇನೆ. ಎಡೋಗದಲ್ಲಿ ಇನ್ನೂ ತನಕ ಯಾರು ಬೇಡ ಮಾಡಿ ತೋರಿಸಲಿಲ್ಲ ನನಗೆ. ನಾನು ಒಂದು ಡಿಸಿಷನ್ ಮಾಡ್ಕೊಂಡ್ ಬಂದಿದ್ದೆ, ಯಾವೂರಲ್ಲಾದರೂ ಯಾರಾದರೂ ಜೋಶಿ ಮಾಸ್ತರ್ ಹಿಂಗಿದ್ದಾನೆ ಅಂತ ಹಿಂಗೆ ತೋರಿಸ್ತಾರೆ ಅಂತ ಗೊತ್ತಾಯ್ತು ಅಂದ್ರೆ ನಾನು ಅಲ್ಲಿ ಇರೋಂಗಿಲ್ಲ ಅಂತೇಳಿ. ಅದ್ರದ್ದು ಆ ದೇವ್ರದ್ದೇನೋ ನಾನು ಮಾಡಿದ ಕೆಲಸನೋ ಗೊತ್ತಿಲ್ಲ. ಇನ್ನೂ ತನಕ ಯಾರು ಕೆಲಸ ನಾನು ಬೆರಳು ಮಾಡಿ ತೋರಿಸ್ಕೊಂಡು ಕೆಲಸ ಮಾಡೀನಿ. ನನಗೆ ಅದೊಂದು ನನ್ನ ಬಗ್ಗೆ ಭಾಳ ಹೇಳ್ಕೊಳ್ಳೋದ್ರಾಗ ಅರ್ಥ ಇಲ್ಲ. ನನ್ನ ಬಗ್ಗೆ ನಾ ಹೇಳ್ಕೊಳ್ಳೋದ್ರಾಗ ಮಜಾನೂ ಇರೋದಿಲ್ಲ. ನಾನೇನು ಮಾಡೇನೆ ಅನ್ನೋದು ಬೇರೆಯವ್ರು ಗೊತ್ತಾಗ್ತದೆ. ವಿಶೇಷ ಮಕ್ಕಳಿಗೆ ಗೊತ್ತಾಗ್ತದೆ. ಮಕ್ಕಳು ದೊಡ್ಡವ್ರು ಆದಮೇಲೆ ನಾವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅದು ಒಂದು ದಿವಸ ಇವರೇ ನೋಡಿ ನಮ್ಗೆ ಕಲಿಸಿದ ಮಾಸ್ತರ್ ಅಂತಾರೆ. ಆದರೆ ಅದು ಹಿಂದಿನಿಂದ
ಭಾಳ ಒಳ್ಳೆಯವರಾಗಿದ್ರು ಅನ್ಬೋದು, ನಾವು ಸರಿಯಾಗಿ ಮಾಡಿಲ್ಲ ಅಂದ್ರೆ ಎಂಥ ಕೆಲಸ ಮಾಡ್ಯಾರ ಅನ್ಬೋದು. ಅದಕ್ಕೆ ಈ ಮಕ್ಕಳು ನೆನಪುವಂಥ ಕೆಲಸ ಮಾಡೇನೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಅನಿಸಿಕೆಗಳನ್ನು ಹೇಳುವಾಗ ಎಲ್ಲರೂ ಇರ್ತಾರೆ ಅನ್ಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ, ಇವತ್ತು ರಜೆ ಇದೆ, ಮಧ್ಯಾಹ್ನ ಮುದ್ದಾಮಾಗಿ ಊಟ ಹಾಕ್ಸಿನೇ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಾವು ಮಾಡಿದ್ವಿ. ಒಬ್ರು ಇಬ್ರು ಏನೋ ಅರ್ಜೆಂಟ್ ಇದೆ ಅಂದ್ರೆ ಎಲ್ಲರೂ ಹೋ ಅಂತೇಳಿ ಕಾರ್ಯಕ್ರಮ ಮಧ್ಯದಲ್ಲೇ ಏನೋ ಅಸ್ತವ್ಯಸ್ತ ಮಾಡಿದ್ರು ಅಂತ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಕೊನೆಗೂ ನೇರವಾಗಿನೇ ಹೇಳ್ತಾ ಇದ್ದೇನೆ, ನಾವು ಯಾರಿಗೇನು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಆದರೆ ಒಂದು ಕಾರ್ಯಕ್ರಮ ಇದ್ದಾಗ ಸರಿಯಾಗಿ ಕೊನೆಯವರೆಗೆ ಮುಗಿಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ಯಾರ್ದೋ ಇರಲಿ ಏನೋ ಇರಲಿ, ವಂದನಾರ್ಪಣೆ ಆಗುವವರೆಗೆ ಯಾರು ಹೋಗಬಾರ್ದು. ಅಂದ್ರೆ ಬಂದವ್ರಿಗೆ ಅವ್ರ ಗೌರವ, ಅದು ಅವ್ರಿಗೆ ಗೌರವ ಕೊಡೋದು, ಗೌರವ ತಗೊಂಡು ಹೋಗ್ಬೇಕು. ಅದೇನೋ ಇರಲಿ, ಕಾರ್ಯಕ್ರಮ ಚಲೋ ಮಾಡಿದ್ರಿ, ಸನ್ಮಾನ ಚೆನ್ನಾಗಿ ಮಾಡಿದ್ರಿ. ಆಮೇಲೆ ಇನ್ನೂ ವಿಶೇಷ, ನಮ್ಮ ಸತೀಶ್ ನಾಯ್ಕರು ಬಹಳ ಸಹಾಯ ಮಾಡ್ಯಾರ ನನಗೆ 2020ರಲ್ಲಿ ಆಪರೇಷನ್ ಆದಾಗ ಅಲ್ಲಿ ದವಾಖಾನೆಯಲ್ಲಿ ಬಂದ್ರಪ್ಪ ಇವರೆಲ್ಲ ಟೀಚರ್ಸು. ಆ ದವಾಖಾನೆಯವ್ರು ಗಾಬರಿ ಆಗ್ಬಿಟ್ರು, ಎಷ್ಟು ಜನ ಬರ್ತಾ ಇದ್ದಾರೆ ಅಂತೇಳಿ. ಒಬ್ಬರಿಂದ ಒಬ್ರು ಒಂದು 100-150 ಮಂದಿ ಬಂದರು. ದಿವಸ ಒಂದು 23-30 ಮಂದಿ ಬರೋರು. ಅದೇನು ಗೊತ್ತಿಲ್ಲ, ಇವರೆಲ್ಲರ ಧೈರ್ಯ, ಅವರು ನನಗೆ ಆತ್ಮವಿಶ್ವಾಸ ತುಂಬಿದ್ದಕ್ಕಾಗಿ ನಾನು ಎದ್ದು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೇನೆ. ಓಡಾಡ್ಕೊಂಡು ಕೆಲಸನೂ ಮುಗಿಸಿದೆ. ಎಲ್ಲ ದೇವ್ರ ದಯ, ತಂದೆ ತಾಯಿಯ ಆಶೀರ್ವಾದ, ನಿಮ್ಮೆಲ್ಲ ಹಾರೈಕೆ, ಗೆಳೆಯರ ಹಾರೈಕೆ, ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಇನ್ನೊಂದು ಕೊನೆ ಮಾತು ಹೇಳದಿದ್ರೆ ತಪ್ಪಾಗ್ತದೆ. ಪಕ್ಕದಲ್ಲಿ ನನ್ನ ಧರ್ಮಪತ್ನಿ ಕೂತಾಳೆ. ಈಗ ಒಂದು 7-6 ದಿವಸದಿಂದ ನಾನು ಅಕ್ಕಿ ಜಗಳ ಮಾಡಿಲ್ಲ. ಯಾಕೆ ಅಂತಂದ್ರೆ, ಬೆಳಗ್ಗೆ ಶಾಲೆಗೆ ಬರ್ಬೇಕಾದ್ರೆ ಅವರು ಶಾಲೆಗೆ ಹೋಗ್ಬೇಕು, ನಾನು ಶಾಲೆಗೆ ಹೋಗ್ಬೇಕು. ನನ್ನ ಟೈಮ್ ಕರೆಕ್ಟ್ ಇರ್ಬೇಕನ್ನೋರು ನಾವು, ಅವ್ರ ಟೈಮ್ಗೆ ಅವರು ಕರೆಕ್ಟ್ ಇರ್ಬೇಕನ್ನೋರು. ಆದರೆ ನಾವು ಹಂಗೆ ಅನ್ನೋದು ತಪ್ಪಾಗ್ತದೆ. ಯಾಕಂದರೆ ಎಲ್ಲ ಮನೆಯಲ್ಲಿ ಎಲ್ಲ ಬೆಳಗ್ಗೆ 6 ಗಂಟೆಗೆ ಎದ್ದು ಸಹಿತ ಕಸ ಹೊಡೆಯೋದು, ಎಲ್ಲ ತಯಾರಿ ಮಾಡೋದು, ಅಡುಗೆ ಮಾಡೋದು, ಪ್ರತಿಯೊಂದು ಮಾಡಬೇಕು. ತಿಂಡಿ ಮಾಡ್ಕೊಂಡು ಅವ್ರ ಶಾಲೆಗೆ ಅವ್ರು ಹೋಗ್ಬೇಕು, ನಮ್ಮ ಶಾಲೆಗೆ ನಾವು ಬರ್ಬೇಕು. ಒಂದು 5-10 ನಿಮಿಷ ವ್ಯತ್ಯಾಸ ಆಗ್ತದೆ. ಆದರೂ ಸಹಿತ ಜಗಳ ಮಾಡೋದು. ನಿಮ್ಮ ಶಾಲೆಗೆ ನಾನು ಕರೆಕ್ಟ್ ಬಿಡ್ತೇನೆ, ನನ್ನ ಶಾಲೆಗೆ ಹೋಗಿ ನಾನು ಸರಿಯಾಗಿ ಹೋಗಿ ಮುಟ್ಟಕ್ಕಾಗಲ್ಲ ಅಂತ ಹೇಳ್ಕೊಂಡು ದಾರಿಯಲ್ಲಿ ಹೋಗೋರೆಲ್ಲ ಅನ್ನೋರು, ಈ ಮಾಸ್ತರ್ ಯಾವ ನಮ್ಮನೆ ಗಾಡಿ ಹೊಡ್ತಂಪ ಅಂತೇಳಿ. ಕಾರಣ ಏನಂತಂದ್ರೆ ಒಂದೇ, ಅದು ಬಿದ್ದು ಸತ್ರು ಅಡ್ಡಿ ಇಲ್ಲ, ಆದ್ರೆ ಟೈಮ್ ತಪ್ಪಿಸ್ಬಾರ್ದು. ಮಕ್ಕಳ ಮುಂದೆ ಬಗ್ಗೆ ನಿಲ್ಬಾರ್ದು. ಮಕ್ಕಳು ಬಂದ್ರೆ ಹೇಳ್ತಾರೆ ಕ್ಲಾಸ್ನಲ್ಲಿ, ಇವ್ರು ಲೇಟಾಗಿ ಬಂದ್ರಿ, ಅವ್ರು ಲೇಟಾಗಿ ಬಂದ್ರು. ನಾವು ಯಾವ ನೈತಿಕತೆಯಿಂದ ಅವ್ರಿಗೆ ಜೋರು ಮಾಡ್ಬೇಕು, ಆ ಉದ್ದೇಶದಿಂದ ನಾನು ಸ್ವಲ್ಪ ಗಾಡಿ ಜೋರು ಹೊಡ್ಕೊಂಡ್ ಬಂದೀನಿ. ಆ ದೇವ್ರ ದಯದಿಂದ ಇನ್ನೂ ಗಟ್ಟಿಯಾಗಿ ಇದ್ದೇನೆ ಇಲ್ಲಿವರೆಗೆ. ಇನ್ನೊಂದು, ನಮ್ಮ ಶೆಟ್ಟಿ ಸರ್, ಅವ್ರಿಗೆ ಮರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಪ್ರಾಥಮಿಕ ಶಿಕ್ಷಣ ಹೆಂಗೆ ಕೊಡ್ಬೇಕನ್ನೋದನ್ನ ಅವ್ರು ನಮ್ಗೆ ಗೈಡ್ ಮಾಡ್ಯಾರ. ಮಕ್ಕಳಿಗೆ 10 ಸರ್ತೆ ಹೇಳಿದ್ರು ನಮ್ಗೆ ಸಿಟ್ಟು ಬರ್ತದೆ. 10 ಸರ್ತೆ ಹೇಳಿದ್ರು ಮಕ್ಕಳು ಕೇಳೋದಿಲ್ಲ. ಅವ್ರು ಹೇಳ್ತಿದ್ರು, ಸರ್ ಪ್ರಾಥಮಿಕ ಶಿಕ್ಷಣ ಇದೆ, 100 ಸರ್ತೆ ಹೇಳ್ಬೇಕು. ಅವ್ರಿಗೆ ತಿದ್ದೋದು ನಮ್ಮ ಕೆಲಸ. ಅದು ನನಗೆ ಅವರಿಂದ ಬಂದಂಥ ಒಂದು ಬಳುವಳಿ ಅಂತ ಅನ್ಬೋದು. ಅದೇನೋ ಆಗಲಿ, ಎಷ್ಟು ಮಾತಾಡಿದ್ರು ಸಹಿತ ಇವತ್ತು ಕೊನೆ ಅಲ್ಲ, ಇವತ್ತು ಮುಕ್ತಾಯ ಆಗ್ತದೆ. ನೀವೆಲ್ಲ ಮಕ್ಕಳಾದವ್ರು ಎಲ್ಲರೂ ಚಲೋ ಓದ್ರಿ, ನಮ್ಮ ದೇಶದ ಒಳ್ಳೆಯ ವ್ಯಕ್ತಿಗಳಾಗಿ ಹೆಸರು ಗಳಿಸಿ. ಎಲ್ಲರೂ IAS ಆಗ್ರಿ, IPS ಆಗ್ರಿ, ಡಾಕ್ಟರ್ ಆಗ್ರಿ ಅಂತ ನಾನಕ್ಕೆ ಹರಿಸೋದಿಲ್ಲ. ಚಲೋ ಶಿಕ್ಷಣ ಪಡೀರಿ, ಒಳ್ಳೆಯ ವ್ಯಕ್ತಿಗಳಾಗಿ. ನಿಮ್ಮ ಹಣೆ ಬರದಲ್ಲಿ ಏನಿದೆ ಅದು ಆಗ್ತದೆ. ಅದ್ರ ಹೆಸರು ಹಾಳು ಮಾಡ್ಕೊಬೇಡ್ರಿ. ಇಷ್ಟು ಮಾತ್ರ ಹೇಳ್ತೇನೆ. ಇಲ್ಲಿವರೆಗೆ ಇಷ್ಟು ಮಕ್ಕಳು, ಇಷ್ಟು ಜನ ಕೂತೀರಿ. ನಮ್ಮ ಬೀಗರು ಬರ್ತಾರೆ, ಒಳ್ಳೆ ಬೀಗರು. ಅವರು ಸಹಿತ ನನಗೆ ಆರಾಮಿಂದ ಭಾಳ ಸಹಾಯ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, 2 ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.